ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಟ ರಾಜಕಾರಣಿ ವಿಜಯ್ ತಮಿಳುನಾಡು ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದ್ದಾರೆ. ಈ ಚುನಾವಣೆಯಲ್ಲಿ ತಮಿಳುನಾಡು ವೆಟ್ರಿ ಕಳಗಂ ಅಂದರೆ TVK 108 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಇಂದು TVK ಮುಖ್ಯಸ್ಥ ವಿಜಯ್ ತಮ್ಮ ಹೊಸದಾಗಿ ಆಯ್ಕೆಯಾದಂಥ ಶಾಸಕರೊಂದಿಗೆ ಸಭೆಯನ್ನು ನಡೆಸಿದ್ದು, ವಿಜಯ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆಯನ್ನು ಮಾಡಲಾಯಿತು. ಪ್ರಮಾಣ ವಚನ ಸಮಾರಂಭವು ಮೇ 7ನೇ ತಾರೀಕು ನಡೆಯಲಿದೆ ಅಂತ ಹೇಳಿ ವರದಿಯಾಗಿದೆ. ಚೆನ್ನೈನಲ್ಲಿ ಒಂದು ದೊಡ್ಡ ಸಮಾರಂಭ ನಡೆಯಲಿದೆ ಅಂತ ಹೇಳಿ ನಿರೀಕ್ಷಿಸಲಾಗ್ತಾ ಇದೆ. ಹಿರಿಯ ರಾಜಕೀಯ ನಾಯಕರು, ಸೆಲೆಬ್ರಿಟಿಗಳು ಹಾಗೆ ಹೆಚ್ಚಿನ ಸಂಖ್ಯೆಯ ಬೆಂಬಲಿಗರು ಭಾಗವಹಿಸುವ ಸಾಧ್ಯತೆ ಅನ್ನೋದು ಇದೆ. ವಿಜಯ್ ಅವರ ಬೃಹತ್ ಸಾರ್ವಜನಿಕ ಅನುಯಾಯಿಗಳನ್ನು ಗಮನದಲ್ಲಿಟ್ಟುಕೊಂಡು ಅಧಿಕಾರಿಗಳು ಬಿಗಿ ಭದ್ರತಾ ವ್ಯವಸ್ಥೆಗಳಿಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. TVK ಮುಖ್ಯಸ್ಥರು ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಪೆರಿಯಾರ್, EV ರಾಮಸ್ವಾಮಿ, BR ಅಂಬೇಡ್ಕರ್, K ಕಾಮರಾಜು, ವೇಲು ನಾಚಿಯರ್ ಹಾಗೆ ಅಂಜಲೈ ಅಮ್ಮಲ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸಿದರು. ವಿಜಯ್ ಅವರನ್ನ ಅವರ ಪಕ್ಷದ ಸದಸ್ಯರು ಹಾಗೆ ಹಲವಾರು ಶಾಸಕರು ಸ್ವಾಗತಿಸಿದರು. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಹಾಗೆ ವಿಧಾನಸಭೆಯಲ್ಲಿ ಶಾಸಕರ ನಡವಳಿಕೆಯ ಬಗ್ಗೆ ಚರ್ಚಿಸೋದಕ್ಕೆ ವಿಜಯ್ ಪಕ್ಷದ ಶಾಸಕರ ಸಭೆಯನ್ನು ಕರೆದಿದ್ರು. ಸಭೆಯಲ್ಲಿ ಶಾಸಕರು ತಮ್ಮ ಪ್ರಮಾಣ ಪತ್ರಗಳನ್ನು ಪಕ್ಷದ ನಾಯಕರಿಗೆ ಸಲ್ಲಿಸಿ ಸರ್ಕಾರ ರಚನೆಯ ತಂತ್ರಗಳ ಬಗ್ಗೆ ಚರ್ಚಿಸಿದರು. TVK ಸರ್ಕಾರ ರಚಿಸೋದಕ್ಕೆ 118 ಶಾಸಕರ ಅಗತ್ಯ ಅನ್ನೋದು ಇದೆ. ವಿಜಯ್ ಅವರ ಪಕ್ಷ 108 ಶಾಸಕರನ್ನು ಹೊಂದಿರೋದ್ರಿಂದ ಉಳಿದಂತಹ 10 ಸ್ಥಾನಗಳಿಗೆ ಅವರಿಗೆ ಮತ್ತೊಂದು ಪಕ್ಷದ ಬೆಂಬಲ ಅನ್ನೋದು ಬೇಕಾಗುತ್ತೆ. ತಮಿಳುನಾಡಿನಲ್ಲಿ 234 ವಿಧಾನಸಭಾ ಸ್ಥಾನಗಳಿಗೆ ಏಪ್ರಿಲ್ 23ರಂದು ಚುನಾವಣೆ ಅನ್ನೋದು ನಡೆದಿತ್ತು. ಸೋಮವಾರ ಅಂದರೆ ಮೇ 4ನೇ ತಾರೀಕು ಎಣಿಕೆ ಅನ್ನೋದು ನಡೆಯಿತು. ಈ ಚುನಾವಣೆಯಲ್ಲಿ TVK ಅದ್ಭುತ ಪ್ರದರ್ಶನವನ್ನು ನೀಡಿ 108 ಸ್ಥಾನಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಯಿತು. ಆದರೆ DMK 59, AIDMKಗೆ 47 ಸ್ಥಾನಗಳು ಕಳಿಸ್ಕೊಂಡ್ವು. TVK ಕಾಂಗ್ರೆಸ್ ಹಾಗೆ ಇತರ ಕೆಲವು ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಬಹುದು ಅಂತ ಹೇಳಿ ಮಾಧ್ಯಮಗಳು ವರದಿಯನ್ನು ಮಾಡಿದ್ದಾವೆ. ಕಾಂಗ್ರೆಸ್ 5 ಸ್ಥಾನಗಳನ್ನು, VCK 2 ಹಾಗೆ CPI ಮತ್ತು CPM ತಲಾ 2 ಸ್ಥಾನಗಳನ್ನು ಹೊಂದಿದ್ದಾವೆ. ಅವರು ಒಟ್ಟಿಗೆ ಬಂದರೆ 11 ಶಾಸಕರ ಬಳಗವಾದ ಒಕ್ಕೂಟವನ್ನು ರಚಿಸ್ತಾರೆ. IUML, DMDK ಅಥವಾ PMKಯ ಕೆಲವು ಭಾಗಗಳಿಂದ TVKಗೆ ಹೆಚ್ಚುವರಿ ಬೆಂಬಲ ಸಿಗಬಹುದು ಅಂತ ಹೇಳಿ ನಿರೀಕ್ಷಿಸಲಾಗ್ತಾ ಇದೆ. ಮೈತ್ರಿ ಮಾಡಿಕೊಂಡ್ರೆ ಕಾಂಗ್ರೆಸ್ 2 ಸಚಿವಾಲಯಗಳನ್ನು ಪಡೆಯುವ ಸಾಧ್ಯತೆ ಇದೆ. ಆದರೆ ಇತರ ಸಣ್ಣ ಪಕ್ಷಗಳು ತಲಾ 1 ಖಾತೆಯನ್ನು ಪಡೆಯುತ್ತವೆ ಅಂತ ಹೇಳಿ ಮೂಲಗಳು ತಿಳಿಸಿದ್ದಾವೆ. TVK ತನ್ನ ಮಿತ್ರ ಪಕ್ಷಗಳಿಗೆ 4ರಿಂದ 6 ಸಚಿವ ಸ್ಥಾನಗಳನ್ನು ನೀಡಬಹುದು.